ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಟ್ಯಾಲೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, 10 ಆಫ್ ಸ್ವಾರ್ಡ್ ಬರ್ತಾ ಇದೆ. 10 ಆಫ್ ಸ್ವಾರ್ಡ್ ಅಂತ ಅಂದರೆ ಇಟ್ಸ್ ಚೀಟಿಂಗ್ ಕಾರ್ಡ್. ಒಂಥರ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮನ್ನ ಮೋಸ ಮಾಡಿದ್ದಾರೆ, ಬೆನ್ನು ಚೂರಿ ಹಾಕಿದ್ದಾರೆ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಏನೂ ಹೇಳ್ದೇನೆ ನಿಮ್ಮಿಂದ ಅವರು ತುಂಬ ದೂರ ಹೋಗಿದ್ದಾರೆ. ನೀವಿಬ್ಬರು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದನ್ನು ಈ ಪರ್ಸನ್ ಎಂಡ್ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಪಾಸ್ಟ್ ಕಾರ್ಡ್ ಬಂದು ನೀವು ಮತ್ತು ಅವರ ಮಧ್ಯೆ ಒಂದು ತುಂಬ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಥರ ಇದ್ದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮೋಸ ಮಾಡ್ತಿರೋವಂತಹ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರೋವಂಥದ್ದು. ಸೊ ಪ್ರೆಸೆಂಟಲ್ಲಿ ನೋಡೋಣ ಈ ಪರ್ಸನ್ ಫೀಲಿಂಗ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, 5 ಆಫ್ ವಾಂಡ್ಸ್ ವಿತ್ ಅ ಜಸ್ಟಿಸ್ ಕಾರ್ಡ್. 5 ಆಫ್ ವಾಂಡ್ಸ್ ಅಂತ ಅಂದರೆ ಆ ಪರ್ಸನ್ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್, ಕಾನ್ಫ್ಲಿಕ್ಟ್ಸ್, ಡಿಸ್ಟರ್ಬೆನ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ. ನಿಮ್ಮನ್ನು ಅವರು ಬಿಟ್ಟು ಹೋದ್ಮೇಲೂ ಕೂಡ ಈ ಪರ್ಸನ್ ಮೈಂಡು ಒಂದು ಕ್ಲಾರಿಟಿಯಲ್ಲಿಲ್ಲ, ತುಂಬ ಡಿಸ್ಟರ್ಬ್ಡ್ ಆಗಿದೆ. ನಿಮ್ಮ ಜೊತೆ ಮಾತಾಡಬೇಕಾ, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ನಿಮ್ಮಿಂದ ಅವರು ದೂರ ಆಗಬೇಕಾ, ಅವ್ರಿಗೇನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಟಿಯೋಸ್ ಅಂತ ಹೇಳ್ತೀವಿ, ಆ ಥರದ್ದು ಅವರ ಮೈಂಡಲ್ಲಿ ತುಂಬ ಜಾಸ್ತಿ ಆಗೋಗಿದೆ. ಯಾವಾಗಲೂ ನಿಮ್ಮದೇ ಯೋಚನೆ ಅಥವಾ ನಿಮ್ಮ ಬಗ್ಗೆನೇ ಅವ್ರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಬಗ್ಗೆನೇ ಏನೋ ಒಂದು ಕನ್ಫ್ಯೂಷನಲ್ಲಿರೋದು, ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೇನೂ ಅರ್ಥ ಆಗ್ತಿಲ್ಲ. ದೇ ಆರ್ ಲೈಕ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್, ಕ್ಲಾರಿಟಿ ಇಲ್ಲ, ಮೈಂಡಲ್ಲಿ ತುಂಬ ಕನ್ಫ್ಯೂಷನ್, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಎನರ್ಜಿ ನೋಡ್ತಿದ್ರೆ ಈ ಪರ್ಸನ್ ಬಂದು ತುಂಬ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿದ್ದಾರೆ. ಮೇಲ್ಗಡೆ ಮಾತ್ರ ಅವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಪ್ರೆಸೆಂಟೇಬಲ್ ಆಗಿದ್ದಾರೆ, ಅವರ ಜೀವನದಲ್ಲಿ ಅವರು ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅನ್ನೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಲೈಕ್ ಈ ಪರ್ಸನ್ ಬಂದು ಮೇಲ್ನೋಟಕ್ಕೆ ಮಾತ್ರ ದೇ ಆರ್ ಹ್ಯಾಪಿ. ಅವರು ಯಾವುದೋ ಒಂದು ಸಿಚುವೇಶನ್ಗೆ ಸಿಕ್ಕಿ ಅವರು ಅದರಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಅಥವಾ ಅವರ ಲೈಫಲ್ಲಿ ಅವ್ರು ಏನೋ ಒಂದು ಒಳ್ಳೆಯದನ್ನು ಮಾಡ್ತಿದ್ದಾರೆ ಅಥವಾ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ತುಂಬ ಏನೋ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಶೋ ಆಫ್ ಮಾಡ್ತಿದ್ದಾರೆ ರಿಲೇಷನ್ಶಿಪ್ಪಲ್ಲಿ. ಬಟ್ ಒಳಗಡೆ ನೋಡ್ಬೋದು ನೀವು ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್, ಮೈಂಡೆಲ್ಲ ಫುಲ್ ಡಿಸ್ಟರ್ಬ್ ಆಗೋಗಿದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇದ್ರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಅಂಥ ಒಂದು ಭಯದ್ರಲ್ಲಿದ್ದಾರೆ. ಏನಾಗುತ್ತೆ ಜೀವನ, ಆ ವ್ಯಕ್ತಿ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ನನ್ನ ಲೈಫ್ ಯಾಕೆ ಈ ಥರ ಆಗ್ತಾ ಇದೆ, ಈ ಥರದ್ದು ಒಂದು ಭಯ ಅನ್ನುವಂಥದ್ದು ಕಾಡ್ತಾ ಇದೆ ಈ ಪರ್ಸನ್ಗೆ ಅಂತ ಅನ್ಬೋದು. ನೋಡಿ, ಈ ಮೇಲ್ಗಡೆ ಇರೋ ಫೇಸ್ ಮಾತ್ರ ತುಂಬ ಪ್ಲೆಸೆಂಟ್ ಆಗಿ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬಟ್ ರಿವರ್ಸ್ ನೋಡಿದಾಗ ಈ ಪರ್ಸನ್ ಮೈಂಡ್ ಪ್ಲೆಸೆಂಟ್ ಆಗೇ ಇಲ್ಲ. ಅವ್ರು ಏನೋ ಒಂದು ಯೋಚನೆಯಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರಿಗೆ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡ್ತಿಲ್ಲ ಅಥವಾ ಈಕ್ವಲಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇಲ್ಲ ಅಥವಾ ಅವರ ಒಂದು ಕೋಪದಿಂದ ರಿಲೇಷನ್ಶಿಪ್ ಸ್ಪಾಯಲ್ ಆಯಿತಾ ಅಥವಾ ಅವರ ಒಂದು ಬಿಹೇವಿಯರಿಂದ ಸ್ಪಾಯಲ್ ಆಯಿತಾ, ಆ್ಯಟಿಟ್ಯೂಡಿಂದ ಸ್ಪಾಯಲ್ ಆಯಿತಾ ಅಥವಾ ಅವರ ಒಂದು ಈಗೋಯಿಸ್ಟಿಕ್ ನೇಚರಿಂದ ಸ್ಪಾಯಲ್ ಆಯಿತಾ, ಈ ಥರ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಿದ್ದಾರೆ. ಆದರೆ ಆ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಜಸ್ಟಿಸ್ ಅನ್ನೋದು ಕೊಟ್ಟಿಲ್ಲ ಅಂತ ಆ ಪರ್ಸನ್ಗೆ ಗೊತ್ತಿದೆ. ಅಂದರೆ ಅವರು ನ್ಯಾಯವಾಗಿ ಈ ಒಂದು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಲಿಲ್ಲ, ನಾನೇನೋ ಮಿಸ್ಟೇಕ್ ಮಾಡಿದೆ, ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ರಿಗ್ರೆಟ್ ಆ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಮೈಂಡಲ್ಲಿ ನಿಮ್ಮ ಮೇಲೆ ತುಂಬ ಯೋಚನೆ ಇದೆ, ನಿಮ್ಮನ್ನ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಒಂದು ರಿಗ್ರೆಟ್ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, 10 ಆಫ್ ವಾಂಡ್ಸ್. 10 ಆಫ್ ವಾಂಡ್ಸ್ ಇಸ್ ಅ ಕಾರ್ಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಕಡೆಯಿಂದ ಯಾವ ಎಫರ್ಟ್ಸು ಕಾಣಿಸ್ತಾ ಇಲ್ಲ. ಆದರೆ ಅವರಿಗೆ ಗೊತ್ತು, ಅವರು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕಾಗಿತ್ತು, ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕಿತ್ತು, ನಿಮ್ಮ ಜೊತೆ ಅವರ ಜೀವನ ಚೆನ್ನಾಗಿರ್ತಿತ್ತು ನೀವಿದ್ದಿದ್ರೆ ಅನ್ನೋದೆಲ್ಲನೂ ಆ ಪರ್ಸನ್ಗೆ ಅರ್ಥ ಆಗಿದೆ. ಬಟ್ ಆ ಪರ್ಸನ್ಗೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಕ್ಕೆ ಕಷ್ಟ ಆಗ್ತಿದೆ. ಅವರ ಒಂದು ಜೀವನದಲ್ಲಿ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅವರು ನೋಡ್ಕೊಳ್ತಿದ್ದಾರೆ. ಅವರು ಈಗ ಆಲ್ರೆಡಿ ಅವ್ರಿಗೆ ಏನಾದರೂ ಮದುವೆ ಆಗಿದ್ದರೆ, ಅವರ ಒಂದು ಫ್ಯಾಮಿಲಿ ಇದ್ದರೆ ಅವರ ಫ್ಯಾಮಿಲಿನ ಫೋಕಸ್ ಮಾಡ್ತಿದ್ದಾರೆ, ಆ ಒಂದು ರೆಸ್ಪಾನ್ಸಿಬಿಲಿಟೀಸಲ್ಲಿದ್ದಾರೆ.
ಮಾಡ್ತಿದ್ದಾರೆ. ಅಥವಾ ನಿಮ್ಗೆ ಆಲ್ರೆಡಿ ಒಂದು ಮದುವೆ ಆಗಿ ಇನ್ನೂ ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಒಂದು ಬರ್ಡನ್ ಆಗಿದೆ, ಒಂದು ಸ್ಟ್ರೆಸ್ ಆಗಿದೆ, ಅದನ್ನು ಅವ್ರು ತೊಗೊಳೋದಕ್ಕೆ ರೆಡಿ ಇಲ್ಲ. ಸೊ ರಿಲೇಷನ್ಶಿಪ್ಪಲ್ಲಿ ನೀವು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿದ್ದು ಅವ್ರು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅಥವಾ ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿಲ್ಲ, ಅಥವಾ ನೀವಿಬ್ಬರು ಸಿಂಗಲ್ಸ್ ಆಗಿದ್ರಿ ಬಟ್ ರಿಲೇಷನ್ಶಿಪ್ಪಲ್ಲಿ ಜೊತೆಯಾಗಿ ಒಟ್ಟಿಗೆ ಇದ್ರಿ ಅಂದರೆ ಆ ಪರ್ಸನ್ಗೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳೋದಕ್ಕೆ ಭಯ ಪಡ್ತಿದ್ದಾರೆ, ನಿಮ್ಮ ಒಂದು ಆ್ಯಕ್ಷನ್ನ ನೋಡೋದಕ್ಕೆ ಅವರು ಭಯ ಪಡ್ತಿದ್ದಾರೆ. ಪ್ರೀತಿ ಅಂದಾಗ ತಪ್ಪಿರಲಿ ಸರಿ ಇರಲಿ, ರೆಸ್ಪಾನ್ಸಿಬಿಲಿಟೀಸ್ ಇರಲಿ, ಸಾಲ ಇರಲಿ, ಏನಿರಲಿ, ನಾನು ನಿನ್ನ ಜೊತೆ ನಿಲ್ತೀನಿ, ನಿನ್ನ ಜೊತೆ ಇರ್ತೀನಿ ಅನ್ನೋದೇ ಮ್ಯಾಟರ್ಸ್. ಬಟ್ ಇಲ್ಲಿ ಆ ಮ್ಯಾಟರ್ ಆಗ್ತಾ ಇಲ್ಲ. ಈ ಪರ್ಸನ್ ನಿಮ್ಮಿಂದ ಕಂಪ್ಲೀಟ್ಲಿ ದೂರ ಹೋಗೋದಕ್ಕೆ ಟ್ರೈ ಮಾಡಿರೋ ಅಂಥ ವಿಚಾರ ಬಂದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಅವ್ರಿಗೆ ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಈಗ ಗೊತ್ತಾಗ್ತಿದೆ, ಒಂದು ರಿಗ್ರೆಟ್ ಆಗ್ತಿದೆ, ಅವ್ರಿಗೆ ಅವರ ಒಂದು ಜೀವನದ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಬರ್ಡನ್ ಆಗ್ತಿದೆ, ಅವರ ಡ್ಯೂಟಿ ಅವ್ರಿಗೆ ಕಷ್ಟ ಆಗ್ತಿದೆ. ಅವರ ಕೆಲಸ ಆಗಿರಲಿ, ಅವರ ಆಫೀಸ್ ಕೆಲಸ ಆಗಿರಲಿ, ಮನೆ ಕೆಲಸ ಆಗಿರಲಿ, ಯಾವುದೇ ಒಂದು ಆ ವ್ಯಕ್ತಿಗೆ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆಂದರೆ ಅವ್ರಿಗೆ ಒಂದು ಗಿಲ್ಟಿ ಭಾವನೆ, ಒಂದು ಪಶ್ಚಾತ್ತಾಪದ ಭಾವನೆ ಆ ಪರ್ಸನ್ಗೆ ಕಾಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇರೋ ಅಂಥದ್ದು. ಸೊ ಈ ಪರ್ಸನ್ ಎನರ್ಜಿನ ನೀವು ನೋಡ್ತಾ ಇರ್ಬೋದು. ಲೈಕ್ ಕಂಪ್ಲೀಟ್ಲಿ ಒಂಥರ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ. ಮೇಲ್ಗಡೆ ಮಾತ್ರ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾರೆ, ಬಟ್ ಒಳಗಡೆ ತುಂಬ ಕೊರಗ್ತಿದ್ದಾರೆ. ಪಶ್ಚಾತ್ತಾಪದ ಭಾವನೆ ಆ ಪರ್ಸನ್ಗೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಇನ್ ದ ಡೆವಿಲ್ ಕಾರ್ಡ್ ಏನು ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮಿಂದ ಮೂವ್ ಆನ್ ಆಗಬೇಕು ಅನ್ನೋವಂಥ ಮನಸ್ಥಿತಿನೇ ಇಲ್ಲ, ಅಥವಾ ನಿಮ್ಮನ್ನ ಬಿಟ್ಟೇ ಬಿಡಬೇಕು ಅಂತ ಮನಸ್ಥಿತಿನೂ ಇವ್ರಿಗಿಲ್ಲ. ಇವರಿಗೆ ನಿಮ್ಮ ಜೊತೆ ಏನೋ ಒಂದು ಅಟ್ರಾಕ್ಷನ್, ಏನೋ ಒಂದು ಸೆಳೆತ, ಯಾವುದೋ ಒಂದು ಫೋರ್ಸ್ ಈ ಪರ್ಸನ್ನ ನಿಮ್ಮ ಮೇಲೆ ಇನ್ನೂ ಅಟ್ರಾಕ್ಷನ್ ಇಡೋ ಹಾಗೆ ಮಾಡ್ತಿದೆ. ನೀವು ಅಷ್ಟೇ ಒಂದು ಫೋರ್ಸಿಂದ, ಅಂದರೆ ಫೋರ್ಸ್ ಅಂತ ಅಂದರೆ ಫೋರ್ಸ್ಫುಲಿ ಅಂತ ಅಲ್ಲ, ಒಂದು ಯಾವುದೋ ಒಂದು ಎನರ್ಜಿ ನಿಮ್ಮಿಬ್ಬರನ್ನ ಇನ್ನೂ ಜೊತೆಯಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಿದೆ. ಬೇಡ, ಕಷ್ಟ ಆಗ್ತಿದೆ, ಈ ರಿಲೇಷನ್ಶಿಪ್ ವರ್ಕ್ ಆಗಲ್ಲ ಅಂತ ನಿಮಗೆ ಅನ್ನಿಸ್ತಿದ್ರು ನೀವು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ನೀವಿನ್ನ ಈ ಪರ್ಸನ್ ಮೈಂಡ್ ಸೆಟ್ಟಲ್ಲೇ ಇದ್ದೀರಾ, ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಈ ಒಂದು ಕನೆಕ್ಷನ್ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಇವ್ರನ್ನ ಬಿಟ್ಟು ಮೂವ್ ಆನ್ ಆಗೋದಕ್ಕೂ ಆಗ್ತಿಲ್ಲ, ಇರೋದಕ್ಕೂ ಆಗ್ತಾ ಇಲ್ಲ. ಇವರ ಒಂದು ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ. ಬಟ್ ಈ ಪರ್ಸನ್ ಬಂದು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಒಂದ್ಸರಿ ಅನಿಸುತ್ತೆ, ಇಲ್ಲ ಇವ್ರು ಇಷ್ಟನೇ ಪಡ್ತಿಲ್ಲ, ಈ ಪರ್ಸನ್ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಇನ್ನೊಂದ್ಸರಿ ಅನಿಸುತ್ತೆ. ನೀವು ಅಷ್ಟೇ ಯಾವುದೇ ಒಂದು ಡಿಸಿಷನ್ ತೊಗೊಳ್ಳೋದಕ್ಕೆ ನಿಮ್ಮ ಕೈಯಲ್ಲೂ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಎನರ್ಜಿ ಪ್ರಕಾರ ಇವ್ರು ಇನ್ನೂ ನಿಮ್ಮಿಂದ ಮೂವ್ ಆನ್ ಆಗಿಲ್ಲ. ಈ ಪರ್ಸನ್ ಮೇಲ್ನೋಟಕ್ಕೆ ಮಾತ್ರನೇ ಮೂವ್ ಆನ್ ಆಗಿದ್ದಾರೆ, ಬಟ್ ಇನ್ಸೈಡ್, ಇನ್ ಹಾರ್ಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಆಲೋಚನೆ ಇದೆ, ನಿಮ್ಮ ಮೇಲೆ ಅವ್ರಿಗಿನ್ನೂ ಒಂದು ಫೈರ್ ಎನರ್ಜಿ ಇದೆ. ಏನೋ ಆ್ಯಕ್ಷನ್ ತೊಗೋಬೇಕು, ಏನೋ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು, ಈ ಥರದ್ದು ಒಂದು ಥಾಟ್ ಆ ಪರ್ಸನ್ಗೆ ಇನ್ನೂ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೇಷರಾಶಿ, ಸಿಂಹ ರಾಶಿ ಆಗಿರುತ್ತೆ. ಆ್ಯಂಡ್ ಇವರ ಒಂದು ಇನ್ಷಿಯಲ್ ಪ್ರಕಾರ ಇವರು RNHDLPG ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು ಇದಾಗಿದ್ದರೆ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆ ಪರ್ಸನ್ 4/10/1/1928 15/6/24/29 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಏಂಜಲ್ಸಿಂದ ಅಥವಾ ಯೂನಿವರ್ಸಿಂದ ನಿಮ್ಗೇನಾದರೂ ಒಂದು ಗೈಡೆನ್ಸ್ ಇದೆಯಾ, ನೀವೇನು ಮಾಡಬೇಕು ಈ ಸಿಚುವೇಷನಲ್ಲಿ, ಅಥವಾ ಈ ಪರ್ಸನ್ನಿಂದ ನಿಮ್ಗೇನು ಅರ್ಥ ಆಗಬೇಕು ಅಂತ ಅಂದ್ಬಿಟ್ಟು ಏಂಜಲ್ಸ್ ಏನು ಹೇಳ್ತಾರೆ, ನಿಮ್ಗೇನು ಗೈಡೆನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಇಫ್ ಯು ಬಿಲೀವ್ ಅಂತ ಒಂದು ಬರ್ತಾ ಇದೆ. ಆ್ಯಂಡ್ ಒನ್ ಮೋರ್ ಕಾರ್ಡ್, ನೋ ನೀಡ್ ಟು ವರಿ. ಓಕೆ, ಇದೆರಡು ಕಾರ್ಡ್ ಏನು ಹೇಳ್ತಿದೆ ಅಂದರೆ ನೀವು ಏನಾದರೂ ಈ ಪರ್ಸನ್ ಬರ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗೆ ಇದ್ದರೆ, ಅಥವಾ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಈ ಪರ್ಸನ್ ಇಂದ ನಿಮ್ಮ ಜೀವನ ಚೆನ್ನಾಗಿ ಆಗುತ್ತೆ, ನಾನು ವೆಯ್ಟ್ ಮಾಡ್ಬೋದು ಅನ್ನೋ ಒಂದು ಬಿಲೀವ್ ಇದ್ದರೆ, ಅಥವಾ ನೀವೊಂದು ಸ್ಟ್ರೆಸ್ಸಲ್ಲೋ, ಟೆನ್ಷನಲ್ಲೋ, ಆ್ಯನ್ಸೈಟಿಯಲ್ಲೋ, ಡಿಪ್ರೆಷನಲ್ಲೋ, ಅಂದರೆ ನಿಮಗೆ ನಿದ್ದೆ ಬರ್ತಿರಲ್ಲ, ಊಟ ಮಾಡೋದಕ್ಕಾಗ್ತಿರಲ್ಲ, ಮಲ್ಗೋದಕ್ಕಾಗ್ತಾ ಇರಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೂ ಚೆನ್ನಾಗೇ ನಡೀತಾ ಇಲ್ಲ, ಏನೋ ಒಂದು ಥಾಟ್, ಒಂದು ಜೀವನ
ವರ್ಸ್ಟ್ ಆಗೋಗಿದೆ ಅಂತ ಅನ್ನಿಸ್ತಾ ಇದ್ರೆ, ಅದಕ್ಕೆ ವರಿ ಮಾಡ್ತಾ ಇದ್ರೆ, ಅದು ಈ ಪರ್ಸನಿಂದ ನಿಮ್ಗೆ ಆ ಥರ ಆಗ್ತಿದೆ ಅಂತ ಅನ್ನಿಸ್ತಾ ಇದ್ರೆ ಆ ವರಿಯಿಂದ ಹೊರಗಡೆ ಬನ್ನಿ. ಬಿಕಾಸ್ ನೀವೇನು ಅಂದ್ಕೊಳ್ತೀರಾ ಅದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಇಫ್ ಯು ಬಿಲೀವ್, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗುತ್ತೆ. ನೀವು ನಂಬಬೇಕು, ನಂಬಿದ್ರೆ ಮಾತ್ರನೇ ಜೀವನದಲ್ಲಿ ಎಲ್ಲನೂ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಏಂಜಲ್ಸಿಂದ ನೋ ನೀಡ್ ಟು ವರಿ, ಟೆನ್ಷನ್ ತೊಗೊಳ್ಳೋದು ಬೇಡ. ಏನು ಆಗಬೇಕೋ ಅದು ಒಂದು ಡಿವೈನ್ ಟೈಮಲ್ಲಿ ಆಗುತ್ತೆ. ಏನು ಆಗಬೇಕೋ ಅದಕ್ಕೆ ಒಂದು ಪ್ರಾಪರ್ ವೇ ಬೇಕು, ಒಂದು ದಾರಿ ಬೇಕು, ಒಂದು ಟೈಮ್ ಬೇಕು, ಒಂದು ಗಳಿಗೆ ಬೇಕು. ಅದೆಲ್ಲನೂ ನಿನಗೆ ಬಂದಾಗ ನೀನು ಏನು ಅಂದ್ಕೊಳ್ತೀಯೋ ಅದಾಗುತ್ತೆ ಅಂತ ಅಂದ್ಬಿಟ್ಟು ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಬಂದಿದೆ. ಸೊ ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.